ಸರ್, ಈಗ ಪೊಲೀಸ್ ವರದಿಗಳ ಮೂಲಕ ಈ ಪ್ರಕಾರ ಜೊತೆಗೀಗ ಆ ಒಂದು ಕೊಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಮತ್ತೆ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗದಷ್ಟು ಬ್ರಹ್ಮಾಂಡ ಆಗ್ತಾ ಇದೆ. ಇದರಲ್ಲಿ ಏನಂದ್ರೆ ಈಗ ಅವರ ಟಾರ್ಚರ್ ಕೊಟ್ರು, ಚಿತ್ರಹಿಂಸೆ ಕೊಟ್ರು, ಅವ್ರ ಪ್ರಜ್ಞೆ ತಪ್ಪಿದ್ರು ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆದ್ರೂ ಅವ್ರನ್ನ ಎಬ್ಬಿಸಿ ಅವ್ರಿಗೆ ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ರು ಅನ್ನೋದು ಒಂದೀಗ ಪೊಲೀಸ್ ವರದಿ ಮೂಲಕ ಬಂದಿರತಕ್ಕಂಥದ್ದು. ಸರ್, ಇದ್ರ ಬಗ್ಗೆ ಹೇಳಿದ್ರೆ ಸರ್, ಯಾರೇ ಆ ಥರದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಾಗ್ತದೆ ಸರ್. ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ತಪ್ಪು ಎಲ್ಲರೂ ಮಾಡ್ತಾರೆ ಸರ್. ಸರ್, ರೌಡಿಗಳದ ಯಾವುದೋ ಒಂದು ನೋಡಿದ್ರೆ ಹಿಂಗೆ ಹೊಡೆದ್ರಂತೆ ಹಂಗೆ ಹೊಡೆದ್ರಂತೆ ಅಂತ ಪೇಪರಲ್ಲೋ ಮಾಧ್ಯಮದಲ್ಲೋ ನಾವು ನೋಡಿರ್ತೀವಿ. ಅದಕ್ಕಿಂತ ಹೀನಾಯ ಕೃತ್ಯ ಮಾಡಿದ್ದಾರೆ ಅಂದರೆ ಇವ್ರ ಉದ್ದೇಶ ಏನಿದೆ ಅನ್ನೋದು ತಾವೇ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಯಾರಿಗೋ ತೊಂದರೆ ಕೊಟ್ಟು ಯಾರನ್ನೋ ಆಳಿಸಿ ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೆ ಇರ್ತದೆ. ಅದು ಎಂಥ ವ್ಯಕ್ತಿ ಆದರೂ ಕೊನೆಗೆ ಇವ್ರಿಗೇನಾಗಿರುತ್ತೆ ಅವ್ರಿಗೆ ಹಾಗೆ ಆಗ್ತದೆ. ನಾನು ಹೇಳೋದೇನಂದ್ರೆ, ಇವ್ರಿಗೇನೋ ಸಮಸ್ಯೆ ಆಗಿದೆ, ನಾವೇನೋ ಮಾತಾಡಬೇಕು, ಇನ್ನೊಂದು ಮತ್ತೊಂದು. ನಾನು ಯಾವ್ದ್ರಲ್ಲೂ ಹೇಳ್ತದೆ, ನಮ್ಮ ಸಿಂಹ ಒಳಗಡೆ ಇದೆ ಅಂತ ನೀನು ಮರೀತಾ ಇದೀಯ. ಸಿಂಹ ಆಗಿರೋ ಝೂ ಅಲ್ಲಿ ಹಾಕ್ತಾರಲ್ಲ, ಕಾಡಲ್ಲಿ ಬಿಡ್ತಾರೆ, ಬೀದಿಗೆ ಹಾಕ್ಬಿಡ್ತಾರೆ. ನಾನು ಹೇಳೋದಿಷ್ಟೇ, ನಮ್ಮ ತಾಯಿ ತಂದೆ ಎತ್ತಂಗೆ ಅವ್ರನ್ನೂ ಎತ್ತವ್ರಲ್ವ. ಇಲ್ಲಿ ಯಾರೋ ಸಿಂಹನೂ ಅಲ್ಲ, ಹುಲಿನೂ ಅಲ್ಲ. ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಬದುಕೋ ಅವಕಾಶ ಇದೆ, ಎಲ್ಲರಿಗೂ ಬದುಕೋ ಹಕ್ಕಿದೆ. ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಮೇಲೆ ಇವತ್ತಿಗೂ ನಾನು ನೋಡ್ತಾ ಏನಲ್ಲ, ಒಂದು ಈ ಕಮೆಂಟ್ಗಳಲ್ಲಿ ಕೆಟ್ಟದಾಗ ಬೈಕೊಂಡು ನಾನು ಎಲ್ಲ ನನ್ಗೆ ಯಾರೋ ಕಳಿಸಿ, ನಾನು ಓದೋದೇ ಇಲ್ಲ ಸರ್. ನನ್ಗೆ ಯಾರು ಕಳಿಸ್ತಾ ಇರ್ತಾರೆ. ನಾನು ಹೇಳ್ತೀನಿ, ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಪ್ಪ, ನನ್ಗೆ ಇಷ್ಟನೂ ಆಗಲ್ಲ. ಆಮೇಲೆ ನಾವು ಮಾತಾಡ್ಬಿಟ್ಟಿದ್ದೀವಿ. ಅದನ್ನ ನಾನು ಯಾವತ್ತು ಇಲ್ಲಿವರೆಗೂ ನಾನು ನೋಡಿದಿರ, ನಾನು ಯಾವತ್ತು ಯೂಟ ನೋಡಿಯುವಂಥ ವ್ಯಕ್ತಿನೇ ಅಲ್ಲ. ಮಾತಾಡಿದ್ದೀನಿ, ಅದನ್ನ ಹಂಗೆ ಅರ್ಗಿಸ್ಕೋತೀನಿ. ಹೌದು, ನಾನು ಮಾತಾಡಿದೆ, ಅದಕ್ಕಿದ್ದು ಜಸ್ಟಿಫಿಕೇಶನ್ ಅಂತೇಳಿ. ನೋಡಿ, ಇಷ್ಟು ಜನ ಅಮಾಯಕರು ಸೇರಿ ಅದರಲ್ಲಿ ಒಂದು ಪಾತ್ರಕರ್ತರು ಒಂದು 5-6 ಜನ ಇರ್ಬೇಕು. ಇನ್ನು ಬಾಕಿಯವರೆಲ್ಲ ಪಾಪ ಅಮಾಯಕರು ಬಂದು ಸಿಗಾಕೊಂಡಿದ್ದು ಯಾವ್ದ್ರ ಮೇಲೆ, ಒಬ್ಬ ವ್ಯಕ್ತಿ ಮೇಲಿರೋ ಪ್ರೀತಿಗಾಗಿ ಬಂದು ಸಿಗಾಕೊಂಡ್ರು. ಇವತ್ತು ಎಲ್ಲಿದ್ದಾರೆ ಅವರು? ಒಳಗಡೆ ಇದ್ದಾರಲ್ವ. ಯಾವತ್ತೂ ಅಷ್ಟೇ ಅದನ್ನು ಹೇಳ್ತಾರಲ್ಲ, ಕೊಚ್ಕೊಂಡು ಹೋಗೋನಿಗೆ ಕೈ ಹಿಡಿದು ಮೇಲೆ ಎಳೆಯಕ್ಕೆ ಹೋದ್ರೆ ಅವ್ನು ನಿಮ್ಮನ್ನೇ ನೀರಿಗೆ ಎಳ್ಕೊಂಡ್ರೆ ನೀವು ಯಾಕೆ ಸಹಾಯ ಮಾಡಬೇಕಾಗಿತ್ತು? ಇದು ಬೇರೆಯವ್ರಿಗೆಲ್ಲ ಒಂದು ಮಾದರಿ. ಯಾವುದೇ ಒಬ್ಬ ಸಿನಿಮಾ ನಟರು ಅಥವಾ ಯಾರೋ ಒಬ್ಬ ಮಾರಲ್ ಆಗಿರುವಂಥ ವ್ಯಕ್ತಿಗಳನ್ನ ನೀವು ಪ್ರೀತಿಸಿ, ಬೇಡ ಅಂತಲ್ಲ. ಬಟ್ ನಾನು ಹೇಳೋದು, ನಿಮ್ಮ ಕುಟುಂಬನ ಬೀದಿಗೆ ಬಿಟ್ಟು ನಿಮ್ಮ ತಂದೆ ತಾನು ಬಲಿ ಕೊಟ್ಟು ಯಾವತ್ತು ಪ್ರೀತಿಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇರ್ಲಿ, ಅವ್ರವ್ರು ಪ್ರೀತಿಸಿದ್ರು ಕೂಡ ಅವ್ರೇನು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಮನೇಲಿ ಇರ್ತಾರೆ. ನಿಮ್ಮ ಥರ ಬ್ಯಾನರ್ಗಳು ಹಾಕೊಂಡು ಬೀದಿಯಲ್ಲಿ ನಿಂತಿರಲ್ಲ. ಅವರೆಲ್ಲ ಬ್ಯಾನರ್ಗಳು ಹಾಕ್ಸ್ಕೊಂಡು ದುಡ್ಡು ಇಸ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತಾರೆ. ಬಟ್ ಬೇರೆ ಇರೋಗಳು ಇದ್ದಾರೆ ಸರ್, ತುಂಬಾ ಗೌರವಯುತವಾಗಿ ನಡ್ಕೋತಾರೆ. ಇವ್ರು ಯಾಕೆ ಈ ರೀತಿ ನಿರ್ಧಾರ ತಗೊಂಡ್ರು ನನಗೆ ಬೇಜಾರಾಗ್ತದೆ. ಆಮೇಲೆ ಮೆಗ್ಗರ್ ತರಿಸುವಂತ ಅವಶ್ಯಕತೆ ಇಲ್ಲ. ಏನು ಟೆರರಿಸ್ಟ್ ಅವನು? ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಅವನೇನಾದ್ರೂ ದೇಶಕ್ಕೆ ದ್ರೋಹ ಮಾಡಿದ್ನ? ಒಬ್ಬ ವ್ಯಕ್ತಿಗೆ ಎಷ್ಟು ಜನ? ಸರ್, ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಏಟು ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತ್ರೆ ಕಾಲು. ನನ್ನ ಅನುಭವ ಇದು. ಏನೇ ಆದ್ರೂ ಕೂಡ ಇನ್ನು ಮುಂದಕ್ಕಾದ್ರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಸರ್. ಯಾಕಂದ್ರೆ ಇವಾಗ ನೀವು ನೋಡ್ತಾ ಇದೀರಿ, ಎಲ್ಲಾ ಕಡೆನೂ ಧರಣಿ ನಡೀತದೆ, ಮತ್ತೊಂದಿನ ನಡೀತದೆ ಸರ್. ಜನ ಅಷ್ಟೆಲ್ಲ ಮಾಡಿದವರು ಮರ್ತು ಬಿಡ್ಬೋದು, ಯಾರು ಮನ್ಸಿಂದ ಕಿತ್ತಾಕೋಕ್ಕಾಗಲ್ಲ. ಯಾರೋ ಹೇಳ್ತಾ ಇದ್ರು ಸರ್, ಇವತ್ತು ಮಾಧ್ಯಮ ಇಲ್ಲ ಅಂದ್ರೆ ಈ ಕೇಸೇ ಇಲ್ಲ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಮಾಧ್ಯಮ, ಪೊಲೀಸ್ ಇಲಾಖೆ, ಸರ್ಕಾರ ಮತ್ತೆ ನೋಡುವಂತ ಜನ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡೋಗಿರೋದ್ರಿಂದ ಇಲ್ಲಿವರೆಗೂ ಇದು ಜೀವಂತವಾಗಿದೆ. ಇಲ್ಲದೆ ಇದ್ರೆ ಎಷ್ಟೋ ಕೇಸ್ಗಳಲ್ಲಿ ಮುಚ್ಚೋದಂಗೆ ಇದು ಮುಚ್ಚೋಗಿರೋದಷ್ಟೇ.